ವೆಲ್ಕಮ್ ಬ್ಯಾಕ್ ಟು ಕಾಮನ್ ಕನ್ನಡಿಗ ಚಾನಲ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಷಯ ಏನಂದರೆ ಎಲೆಕ್ಟ್ರಿಕ್ ವರ್ಕ್. ಮೌಲ್ಡ್ಗಿಂತ ಮುಂಚೆ ನೀವು ಎಲೆಕ್ಟ್ರಿಕ್ ಪೈಪ್ ರನ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ನಾನು ತಿಳ್ಕೊಂಡಿದ್ದೀರೇನೆಂದರೆ, ದಯವಿಟ್ಟು ಕಾಲರ್ ಇರೋ ಪೈಪ್ನೇ ಬಳಸಿ. ಕಾಲರ್ ಇರೋ ಪೈಪ್ ಅಂದರೆ ಅಂಗಡಿ ಹತ್ರ ಕೇಳಿ, ಕಾಲರ್ ಇರೋ ಪೈಪ್ ಕೊಡಿ ಅಂತ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಅದು ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಏನಾಗುತ್ತೆ ಅಂದರೆ, ನೀವು ಆ ಪೈಪ್ ಹಾಕೋದ್ರಿಂದ ನಿಮ್ಮದು ಮೌಲ್ಡ್ ಮೆಟೀರಿಯಲ್ ಈ ಕಡೆಯಿಂದ ಆ ಕಡೆಗೆ ಸಾಗಿಸ್ತಾರಲ್ಲ, ಸೊ ಪೈಪ್ಗಳ ಮೇಲೆ ಹರಿತದೆ ಮೌಲ್ಡ್ ಮೆಟೀರಿಯಲ್. ಸೊ ಕಾಲರ್ ಇರೋ ಪೈಪು ತುಂಬ ಸ್ಟ್ರೆಂತ್ ಕೊಡುತ್ತೆ, ಅದು ಮುರಿದೋಗೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ. ಎರಡನೇ ವಿಷಯ ಏನಂದರೆ, ಎಲೆಕ್ಟ್ರಿಕ್ ವರ್ಕ್ ಮಾಡೋರು ತುಂಬ ಹೋಲ್ಸ್ಗಳು ಮಾಡಿರ್ತಾರೆ ಎಲ್ಲ ಸೈಡು ಅವ್ರದ್ದು ಬಾಕ್ಸ್ ಇಡೋಕ್ಕೆ. ಸೊ ಅದನ್ನು ನೀಟಾಗಿ ಮುಚ್ಚಿ. ಮೇಸ್ತ್ರಿ ಇದು ಎಲೆಕ್ಟ್ರಿಕ್ ಅವ್ನ ಮೇಸ್ತ್ರಿ ಕೆಲಸ ತಿಳ್ಕೊಂಡು ಜಗಳಾಡ್ಕೊಂಡಿರ್ತಾರೆ. ಬಟ್ ಕೊನೆಗೆ ನೀವೇ ದುಡ್ಡು ಹಾಕಿರೋದು ನಿಮ್ಮದೇ ಲಾಸ್ ಆಗುತ್ತೆ. ಸೊ ಅದನ್ನು ಗಮನ ಇಟ್ಕೊಳ್ಳಿ. ಮೂರನೇದಾಗಿ, ಪೈಪ್ಗಳ ಡಿಸೈನ್ ಆದಷ್ಟು ಸ್ಟ್ರೈಟಾಗಿರಲಿ, ಎಲ್ಲೂ ಕರ್ವ್ ಹಾಗೆ ಬರೋದಾಗೆ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ಡಿಸೈನ್ ಆಗೋದ್ರಿಂದ ನೆಕ್ಸ್ಟು ವಯರ್ ಅದ್ರ ಥ್ರೂ ಹೋಗೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಇದೆಲ್ಲ ವಿಷಯಗಳು ತಿಳ್ಕೊಬೇಕು ನೀವು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು.